ನಂದುವುದೇ ಹೃದಯದ ಜ್ವಾಲೆ ಭಾಗ 16. ತನ್ನ ಜನರೆಲ್ಲ ನೆರೆದಿದ್ದ ಜಾಗಕ್ಕೆ ಬಂದ ನಂತರ ಕಬೀರ್ ಹಾಕಲಾಗಿರುವಂತಹ ಒಂದು ಭಾರೀ ದೊಡ್ಡ ರಾಜಪ್ರಭೆಯ ಕುರ್ಚಿಯ ಮೇಲೆ ಅತ್ಯಂತ ಗತ್ತಿನಿಂದ ಕುಳಿತುಕೊಂಡಿದ್ದಾನೆ. ಆತ ತನ್ನ 2 ಕಾಲುಗಳನ್ನು ಎದುರಿದ್ದ ಮೇಜಿನ ಮೇಲೆ ಅಡ್ಡಲಾಗಿ ಹಾಕಿ ಅತ್ಯಂತ ರಗಡ್ ಮತ್ತು ಅದ್ಭುತ ಶೈಲಿಯಲ್ಲಿ ಎದುರಿಸುವಂತೆ ಕುಳಿತಿದ್ದ. ಆ ಕತ್ತಲೆಯಲ್ಲಿ ಆತನನ್ನು ನೋಡಿದರೆ ಸಾಕ್ಷಾತ್ ಭೂಮಿಗೆ ಇಳಿದು ಬಂದ ಜೀವಂತ ಯಮರಾಜನಂತೆಯೇ ತೋರ್ತಾ ಇದ್ದ. ಆತನ ಎದುರು ಕಬೀರ್ನ ಅಂಗರಕ್ಷಕರಿಂದ ಬಂಧಿಸಲ್ಪಟ್ಟಿದ್ದ ಆ ಮಹಿಳೆ ಈಗ ಭಯ ಮತ್ತು ಆತಂಕದ ತುದಿಗೆ ತಲುಪಿದ್ಲು. ಪಕ್ಕದಲ್ಲೇ ಬಿದ್ದಿದ್ದ ಕಲೆಗಳನ್ನು ನೋಡಿ ಆಕೆ ತೀವ್ರವಾಗಿ ಬೆವರುತ್ತಾ ಇದ್ದಾಳೆ, ಹೆದರುತ್ತಾ ಇದ್ದಾಳೆ. ಆಕೆಯ ಮುಖ ಸಂಪೂರ್ಣವಾಗಿ ಬಿಳುಚಿಕೊಂಡಿದೆ. ಕಬೀರ್ ತನ್ನ ಸಿಗರನ್ನು ಹೊತ್ತಿಸುತ್ತಾ ತನ್ನ ಕಾವಲುಗಾರರಿಗೆ ಕಣ್ಸನ್ನೆ ಮಾಡಿ ಹೇಳ್ತಾ ಇದ್ದಾನೆ. ತಕ್ಷಣವೇ ಕಾವಲುಗಾರರು ಆ ಮಹಿಳೆಯ ಕೈಗಳನ್ನು ಬಿಟ್ಟು ಆಕೆಯನ್ನು ಬಿಡುಗಡೆ ಮಾಡಿದ್ರು, ಬಂಧನದಿಂದ ಮುಕ್ತಿಗೊಳಿಸಿದರು. ಆ ಸಹಾಯಕ ಮಹಿಳೆ ನೇರವಾಗಿ ಹೊರಬಂದು ಕುರ್ಚಿಯ ಮೇಲೆ ಕುಳಿತಿದ್ದ ಕಬೀರ್ನ ಬೂಟ್ಗಳ ಪಾದಗಳಿಗೆ ಬಿದ್ದು ಅಳುತ್ತಾ ಪ್ರಾಣ ಭಿಕ್ಷೆಯನ್ನು ಬೇಡಿಕೊಳ್ತಾ ಇದ್ದಾಳೆ. ಐನಾ ಆಲಿಶಾ ಅವರಿಗಿಂತ ಸಾಕಷ್ಟು ದೂರದಲ್ಲಿ ಅಡಗಿ ಕುಳಿತುಕೊಂಡಿದ್ದಾರೆ. ಆ ಮಹಿಳೆ ಕಬೀರ್ನ ಎದುರು ಏನೋ ಹೇಳಿ ಗೋಳಾಡ್ತಾ ಇದ್ದಾಳೆ ಅನ್ನೋ ಮಾತು ಅವರಿಗೆ ಸ್ಪಷ್ಟವಾಗಿ ಅದೊಂದು ಕೇಳಿಸ್ತಾ ಇಲ್ಲ. ಆದರೆ ಕಬೀರ್ನ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಆಕೆ ಅಳುತ್ತಾ ಕೈ ಮುಗಿದು ಬೇಡಿಕೊಳ್ತಾ ತನ್ನ ಬಟ್ಟೆಯಲ್ಲಿ ಸುತ್ತಿಟ್ಟಿರುವಂತಹ ಆ ಪುಟ್ಟ ಮಗುವಿನ ಜೀವ ಉಳಿಸುವಂತೆ ಕಣ್ಣೀಡುತ್ತಿರೋದು ಮಾತ್ರ ದೂರದಿಂದಲೇ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಆ ಕತ್ತಲೆಯ ಕುರ್ಚಿಯ ಮೇಲೆ ಕುಳಿತಿದ್ದಂತಹ ಕಬೀರ್ ಡೋಂಗ್ರಾ ಕ್ರೂರವಾಗಿ ನಗುತ್ತಾ ತನ್ನ ಕೈಬೆರಳುಗಳನ್ನು ಚಟಪಟಾಯಿಸಿ ಅಂದೆ ಸ್ನ್ಯಾಪ್ ಮಾಡಿ ತನ್ನ ಆಳುಗಳಿಗೆ ಕಣ್ಣಿನಲ್ಲಿ ಯಾವುದೋ ಒಂದು ರೀತಿಯ ಭೀಕರವಾದ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಕಾವಲುಗಾರರು ಓಡಿ ಹೋಗಿ ದೊಡ್ಡ ದೊಡ್ಡ ಬಿಳಿ ಬಾಟಲಿಗಳನ್ನು ಅಲ್ಲಿ ಗೊತ್ತು ತಂದರು. ಅಷ್ಟಕ್ಕೂ ಅಲ್ಲಿ ಏನು ನಡೀತಾ ಇದೆ ಎಂದು ದೂರದಲ್ಲಿದ್ದಂತಹ ಆಲಿಶಾ ಮತ್ತು ಐನಾಗೆ ಕಿಂಚಿತ್ತೂ ಅರ್ಥವಾಗದೆ ಇಬ್ಬರೂ ಕೂಡ ಉಸಿರನ್ನು ಬಿಗಿ ಹಿಡಿದು ಮೌನವಾಗಿ ನೋಡ್ತಾ ಇದ್ರು. ಆಲಿಶಾ ತೀವ್ರವಾಗಿ ಗಾಬರಿಗೊಂಡ ಧ್ವನಿಯಲ್ಲಿ ಐನಾಳನ್ನು ಅಪ್ಕೊಂಡು, ಐನಾ ದೀದಿ, ಈ ರಾಕ್ಷಸರು ಬಾಟಲಿಗಳನ್ನು ತಂದು ಈಗ ಏನು ಮಾಡ್ತಾ ಇದ್ದಾರೆ ಎಂದು ನಡುಗುತ್ತಾ ಕೇಳಿದ್ಲು. ಐನಾ ಆ ಬಾಟಲಿ ಕಡೆ ನೋಡುತ್ತಾ ತಲೆ ಆಡಿಸಿ, ನನಗೂ ತಿಳಿತಿಲ್ಲ ಆಲಿಶಾ, ಆ ಪಾಪಿಗಳು ಏನು ಮಾಡ್ತಾರೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಅವ್ರ ಉದ್ದೇಶ ಮಾತ್ರ ಅಸ್ತಿತ್ವದಲ್ಲೇ ಅತ್ಯಂತ ಕೆಟ್ಟದೋಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಆ ಕಟುಕ ಈಗಾಗಲೇ ಒಬ್ಬ ಮನುಷ್ಯನನ್ನು ಕುದುರೆ ಹಿಂದೆ ಕಟ್ಟಾಕಿ ಸಾಯಿಸ್ಬೇಕು. ಈಗ ಆ ಸಹಾಯಕ ಬಡ ಹುಡುಗಿಗೆ ಏನು ಮಾಡ್ತಾರೆ ಅಂತ ನೆನೆಸ್ಕೊಂಡ್ರೆ ಎದೆ ಕೂಡ ನಡುಕ್ತಾ ಇದೆ ಅಂತ ಹೇಳಿ ಪಿಸುಗುಡ್ತಾಳೆ. ಅಷ್ಟರಲ್ಲಿ ಕಬೀರ್ನ ಕಟುವಾದ ಆದೇಶದಂತೆ ಅಲ್ಲಿದ್ದ ಆಳುಗಳು ಬಾಟಲಿಗಳಲ್ಲಿದ್ದಂತಹ ದ್ರವವನ್ನು ಮಹಿಳೆಯ ತಲೆಯ ಮೇಲಿಂದ ಇಡೀ ದೇಹಕ್ಕೆ ತುಂಬ ಬಲವಂತವಾಗಿ ಸುರಿಯಲಾರಂಭಿಸ್ತಾರೆ. ಆಕೆ ಈಗ ಸಂಪೂರ್ಣವಾಗಿ ದ್ರವದಲ್ಲಿ ಒದ್ದೆಯಾಗಿದ್ದಾಳೆ. ಆ ಅಬಲೆ ತೀವ್ರವಾಗಿ ಚೀರುತ್ತಾ ಕಬೀರ್ನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ತನಗೆ ಮುಕ್ತಿ ನೀಡುವಂತೆ ಪಾಪ ಪ್ರಾಣ ಭಿಕ್ಷೆಯನ್ನು ಬೇಡ್ತಾನೆ ಇದ್ದಾಳೆ. ಆದರೆ ಕಬೀರ್ ಜಡ ಭಾರತದಂತೆ ಕಲ್ಲದೆಯ ಒಂದು ರಾಕ್ಷಸನಂತೆ ಶೂನ್ಯ ದೃಷ್ಟಿಯಿಂದ ಕುಳಿತಿದ್ದಾನೆ. ಆತ ಅತ್ಯಂತ ನಿಧಾನವಾಗಿ ತನ್ನ ಪಾಕೆಟ್ನಿಂದ ಒಂದು ದುಬಾರಿ ಸಿಗರೇಟನ್ನು ಹೊರಗೆ ತೆಗೆದು ಅದನ್ನು ಬಾಯಿಗೆ ಹಾಕೊಂಡ ತನ್ನ ಚಿನ್ನದ ಲೈಟರ್ನಿಂದ ಉರಿ ಹಚ್ತಾನೆ. ಹೊಗೆಯನ್ನು ವಾತಾವರಣಕ್ಕೆ ಬಿಡುತ್ತಾ ವಿಕೃತವಾಗಿ ಆನಂದಿಸ್ತಾ ಆ ಮಹಿಳೆಯ ದೇಹದ ಮೇಲೆ ವಿಚಿತ್ರ ದ್ರವವನ್ನು ಸಂಪೂರ್ಣವಾಗಿ ಸುರಿದು ಮುಗಿಸಿದ ನಂತರ ಕಬೀರ್ ತನ್ನ ಬೂಟುಗಾಲಿನಿಂದ ಆಕೆಯನ್ನು ದೂಡಿ ಅಲ್ಲಿಂದ ತಕ್ಷಣವೇ ಓಡಿ ಹೋಗುವಂತೆ ಕೈ ಸನ್ನೆ ಮಾಡ್ತಾನೆ. ಆಕೆಯ ಮುಖದಲ್ಲಿದ್ದಂಥ ಸಾವು ಪ್ರಾಣ ಭಯ ಈ ಕಡೆ 100 ಪಟ್ಟು ಹೆಚ್ಚಾಗಿದೆ. ಇತ್ತ ಪೊದೆಯಲ್ಲಿದ್ದ ಐನಾ ಮತ್ತು ಆಲಿಶಾ ತೀವ್ರ ಗೊಂದಲದಲ್ಲಿದ್ದರು. ಐನಾಳ ಮನಸ್ಸಿನಲ್ಲಿ ಮಾತ್ರ ಇನ್ನು ಕೆಲವು ಕ್ಷಣಗಳಲ್ಲಿ ಯಾವುದೋ ಒಂದು ಭೀಕರವಾದಂತಹ ಒಂದು ಅಮಾನವೀಯ ಘಟನೆ ಸಂಭವಿಸಲಿದೆ ಅನ್ನುವಂಥ ಕರಾಳ ಭಾವನೆ ಮೂಡಿ ಇಡೀ ದೇಹ ಅನ್ನುವಂಥದ್ದು ನಡುಗೋಕೆ ಶುರುವಾಗುತ್ತೆ. ಬಂಧನದಿಂದ ಮುಕ್ತಿ ಸಿಗ್ತಾ ಇದ್ದಂಗೆ ಮಹಿಳೆ ಕಬೀರ್ನ ಪಾದಗಳನ್ನು ಒಮ್ಮೆಲೆ ಎದ್ದು ನಿಂತು ತನ್ನ ಜೀವವನ್ನು ಉಳಿಸಿಕೊಳ್ಳಲು ವಿಶಾಲವಾದ ಹೊಲದ ಕಡೆಗೆ ಪ್ರಾಣ ಭಯದಿಂದ ಓಡಲಾರಂಭಿಸಿದ್ಲು. ಆಕೆ ಓಡ್ತಾ ಇದ್ದಾಗೆ ಸಾಕ್ಷಾತ್ ಯಮರಾಜನೇ ತನ್ನ ಬೆನ್ನ ಹಿಂದೆ ಬಿದ್ದಿರುವಂತೆ, ಸಾವು ತನ್ನ ಹೆಗಲ ಮೇಲೆ ಕುಳಿತಿರುವಂತೆ ಕಾಣಿಸ್ತಾ ಇತ್ತು. ಅದು ನಿಜವಾಗಿಯೂ ಆಗಿತ್ತು ಕೂಡ. ಕಬೀರ್ ತನ್ನ ಸಿಗರೇಟ್ನ ಕೊನೆಯ ಬಾರಿ ದಟ್ಟವಾದ ಹೊಗೆಯನ್ನು ಜೋರಾಗಿ ಎಳ್ಕೊಂಡು ಆ ಉರಿಯುತ್ತಿರುವ ಕೆಂಡದಂತಹ ಸಿಗರೇಟನ್ನು ಆ ಮಹಿಳೆ ಓಡೋಗ್ತಿದ್ದಂತಹ ದಾರಿಯಲ್ಲಿ ಚೆಲ್ಲಾಡ್ದ. ಆ ದ್ರವದ ಹಾದಿಗೆ ಅತ್ಯಂತ ಸ್ಟೈಲ್ ಆಗಿ ಎಸಿತಾನೆ. ಅಷ್ಟೇ, ಆ ಸಿಗರೇಟ್ನಿನ ಕೆಂಡ ಅನ್ನೋಂಥದ್ದು ತಗುಲುತ್ತಿದ್ದಾಗೆ ದ್ರವಕ್ಕೆ ತಕ್ಷಣವಾಗಿ ಭೀಕರವಾಗಿ ಬೆಂಕಿ ಹಚ್ಕೊಳ್ಳುತ್ತೆ. ನಾಗಿರ ಹಾವಿನಂತೆ ಅತ್ಯಂತ ವೇಗವಾಗಿ ಆಕೆಯನ್ನು ಹಿಂಬಾಲಿಸುತ್ತದು.
ಅಯ್ಯನ ಆಲಿಶಾ ಇಬ್ಬರ ಕಣ್ಣುಗಳು ತೀವ್ರ ಆಘಾತದಿಂದ ಒಮ್ಮೆಲೆ ಸಂಪೂರ್ಣವಾಗಿ ಅರಳಿ ಹೋದವು. ಬೆಂಕಿಯ ಜ್ವಾಲೆ ಓಡ್ತಿದ್ದ ಮಹಿಳೆಯ ಹತ್ತಿರ ತಲುಪ್ತಿದ್ದಂಗೆ ಆಕೆಯ ದೇಹ ಮೇಲಿನ ದ್ರವವು ತಕ್ಷಣ ಭೀಕರವಾಗಿ ಒತ್ತಿ ಉರಿಯಲಾರಂಭಿಸಿತು. ಆಕೆಯ ಮೇಲೆ ಸುರಿದಂತಹ ದ್ರವ ಬೇರೆ ಏನೂ ಆಗಿರಲಿಲ್ಲ, ಅದೊಂದು ಸೀಮೆಎಣ್ಣೆ ಆಗಿತ್ತು. ಆಕೆಯನ್ನು ಜೀವಂತವಾಗಿ ಸುಟ್ಟು ಭಸ್ಮ ಮಾಡುವುದು ಆ ಡೆವಿಲ್ ಕೇಡಿಯ ಕ್ರೂರ ಯೋಜನೆಯಾಗಿತ್ತು. ಹೆಣ್ಣು ಮಗಳ ಇಡೀ ದೇಹಕ್ಕೆ ಬೆಂಕಿ ಹತ್ಕೊಂಡು ಕೋಪದಿಂದ ಉರಿತಾ ಇರುವಂತಹ ಜ್ವಾಲೆಯಲ್ಲಿ ಹೊಲದ ತುಂಬೆಲ್ಲ ಕಿರುಚುತ್ತಾ ಪಾಪ ಆಕೆ ಓಡಾಡ್ತಾ ಇದ್ರೆ ಅಲಿಶಾ ಅಯ್ಯನ ಸಂಪೂರ್ಣವಾಗಿ ದಿಗ್ಲು ಬಡದವರಂತೆ ಜೀವ ಹೋದವರಂತೆ ಕೂತಿದ್ರು. ಆಲಿಶಾ ಭಯದಿಂದ ಜೋರಾಗಿ ಕಿರುಚುತ್ತಾ ತಕ್ಷಣವೇ ತನ್ನ ಕೈಯನ್ನು ಅವಳ ಬಾಯಿಯ ಮೇಲೆ ಗಟ್ಟಿಯಾಗಿ ಒತ್ತಿ ಹಿಡಿದುಕೊಂಡ್ಳು. ಯಾಕಂದರೆ ಆಲಿಶಾಳ ಸದ್ದು ಹೊರಗೆ ಬಿದ್ದರೆ ಇಬ್ಬರು ರಾಕ್ಷಸರ ಕೈಗೆ ಸಿಕ್ಕಿಬೀಳ್ತಾರೆ. ಇಬ್ಬರು ರಾಕ್ಷಸರ ಕೈಗೆ ಸಿಕ್ಕಿಬೀಳೋದು ನಿಶ್ಚಿತ. ಆದರೆ ಈ ಭೀಕರ ಕರಾಳ ದೃಶ್ಯವನ್ನು ಪುಟ್ಟ ಜೀವ ನೋಡಬಾರ್ದು ಅಂತ ಅಯ್ಯನ ಆಲಿಶಾಳ ಮುಖವನ್ನು ತನ್ನ ಎದೆಗೆ ಬಿಗಿಯಾಗಿ ಒತ್ತಿ ಹಿಡಿದು ಮರೆ ಮಾಡ್ತಾಳೆ. ಮೊದಲೇ ಆಕೆ ತುಂಬ ಹೆದರಿದ್ದಾಳೆ. ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಅವರಿಬ್ಬರ ಕಣ್ಣೆದುರಲ್ಲೇ ಒಬ್ಬ ಜೀವಂತ ಮಹಿಳೆ ಬೆಂಕಿಯ ಜ್ವಾಲೆಯಲ್ಲಿ ಬೆಂದು ಹೋಗ್ತಿದ್ದಾಳೆ. ಆಕೆ ತಡೆಯಲಾಗದ ನೋವಿನ ಆಕ್ರಂದನ, ಆ ಭೀಕರ ಕಿರುಚಾಟ ಎಷ್ಟು ಭಯಾನಕ ಆಗಿತ್ತಂದರೆ ಆ ಧ್ವನಿಗೆ ಇಡೀ ವಾತಾವರಣವೇ ಒಂದು ಕ್ಷಣ ನಡುಗು ಹೋಗುತ್ತೆ. ಅಯ್ಯನಾಳ ಹೃದಯದ ಬಡಿತ ಮಿಂಚಿನ ವೇಗದಲ್ಲಿ ಚಲಿಸಕ್ಕೆ ಶುರು ಮಾಡುತ್ತೆ. ಅವಳ ಶರೀರದ ಭಯ ತಡೆಯಲು ಅಸಾಧ್ಯವಾಗಿತ್ತು. ಆದರೂ ಅವಳು ಅತ್ಯಂತ ಕಷ್ಟದಿಂದ ತನ್ನ ಕಣ್ಣೀರನ್ನು ಅತ್ತಿಕ್ಕಿ ಆಲಿಶಾಳನ್ನು ಗಟ್ಟಿಯಾಗಿ ತಕ್ಕೊಂಡು ಮೌನವಾಗಿ ಕುಳಿತಿದ್ಲು. ಆಲಿಶಾ ಎಷ್ಟು ಭಯಭೀತಳಾಗಿದ್ಲು ಅಂದರೆ ಅವಳು ಅಯ್ಯನಾಳ ಶಾರ್ಟನ್ನು ತನ್ನ ಪುಟ್ಟ ಉಗುರುಗಳಿಂದ ಬಿಗಿಯಾಗಿ ಕಚ್ಚಿಡಿದುಕೊಂಡಿದ್ಲು. ಆ ಉರಿಯುತ್ತಿರುವ ಮಹಿಳೆಯ ಕರುಳು ಹಿಂಡುವ ಕಿರುಚಾಟ ಆಲಿಶಾಳ ಮುಗ್ಧ ಹೃದಯವನ್ನು ನಡುಗಿಸ್ತಿತ್ತು. ಅಯ್ಯನ ಮನಸ್ಸಿನಲ್ಲಿ ದೊಡ್ಡವಳಾಗಿದ್ದರಿಂದ, ಅಂದರೆ ವಯಸ್ಸಿನಲ್ಲಿ ದೊಡ್ಡವಳಾಗಿದ್ದರಿಂದ ಆ ಭೀಕರ ಘಟನೆಯನ್ನು ತಡೆದುಕೊಂಡ್ಳು ಹೇಗೋ. ಆಲಿಶಾ ಇನ್ನೂ ಕೂಡ ಲೋಕನ ಜ್ಞಾನವಿಲ್ಲದ ಅತ್ಯಂತ ಪುಟ್ಟ ಹುಡುಗಿ, ಅಂದರೆ ಸುಮಾರು 10 ವರ್ಷದವಳು. ಒಳಗೆ ಅಯ್ಯನ ಅತ್ಯಂತ ಅಸಹ್ಯ ಮತ್ತು ತೀವ್ರ ದ್ವೇಷದಿಂದ ಕುರ್ಚಿಯ ಮೇಲೆ ಕಾಲು ಹಾಕಿ ಕುಳಿತಿರುವಂಥ ಕಬೀರ್ ಕಡೆ ನೋಡ್ತಾಳೆ. ಆತನ ಮುಖದಲ್ಲಿ ಆ ಸಮಯದಲ್ಲಿ ಒಂದು ವಿಕೃತವಾದ ಪೈಶಾಚಿಕ ನಗು ಇರುತ್ತೆ. ತಾನೇನೋ ದೊಡ್ಡ ಸಾಮ್ರಾಜ್ಯವನ್ನು ಸಾಧಿಸಿದ ಹಾಗೆ ಬೀಗ್ತಾ ಇದ್ದ. ಒಬ್ಬ ನಿರಪರಾಧಿ ಅಮಾಯಕ ಹೆಣ್ಣು ಮಗಳನ್ನು ತನ್ನ ಕಣ್ಣೆದುರೆ ಜೀವಂತವಾಗಿ ಸುಟ್ಟು ಬೂದಿ ಮಾಡುವಾಗ ಒಬ್ಬ ಮನುಷ್ಯನಿಗೆ ಇಷ್ಟೊಂದು ಸಂತೋಷ ಪಡೋಕ್ಕೆ ಸಾಧ್ಯ ಇದೆಯಾ? ಕಬೀರ್ ಡೋಂಗ್ರಾ ಎಂಬ ಜನ್ಮವನ್ನು ಮನುಷ್ಯ ಎಂದೂ ಕರೆಯಲು ಖಂಡಿತ ಅರ್ಹತೆ ಇಲ್ಲ. ನಿಜಕ್ಕೂ ಭೂಮಿಯ ಮೇಲಿರುವ ಸಾಕ್ಷಾತ್ ರಾಕ್ಷಸ. ಆದರೆ ಇದಕ್ಕಿಂತಲೂ 100 ಪಟ್ಟು ಎದುರಿಸುವ, ಇಡೀ ಜಗತ್ತೇ ಬೆಚ್ಚಿ ಬಿಡಿಸುವಂಥ ದೃಶ್ಯವೊಂದು ಇನ್ನೂ ಬಾಕಿ ಇದೆ ಎಂಬುದು ಆ ಸಮಯದಲ್ಲಿ ಅಯ್ಯನಾಳಿಗೆ ತಿಳಿಯಿತು. ಆ ಮಹಿಳೆಯ ಶರೀರ ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗ್ತಿದ್ದಂಗೆ ಕಬೀರ್ನ ಕೆಲವು ಕಟುಕ ಆಳುಗಳು ಒಳಗಿನಿಂದ ಕೆಂಡದಂತೆ ಜೋರಾಗಿ ಉರಿತಿರೋ ಒಂದು ದೊಡ್ಡ ಕಬ್ಬಿಣದ ಡ್ರಮ್ ಅನ್ನು ತಂದು ಮೈದಾನದ ಮಧ್ಯದಲ್ಲಿ ತಂದಿಡ್ತಾರೆ. ಆ ಕೆಂಡದ ಜ್ವಾಲೆಯನ್ನು ನೋಡ್ತಾ ಇದ್ದಂಗೆ ಕಬೀರ್ ನಿಧಾನವಾಗಿ ರಾಜಕುರ್ಚಿಯಿಂದ ಎದ್ದು ಬರ್ತಾನೆ. ಆತ ನೇರವಾಗಿ ನಡೆದು ಹೋಗಿ ತನ್ನ ಕಾವಲುಗಾರನ ಕೈಲಿದ್ದಂತಹ ಬಟ್ಟೆಯನ್ನು ಸುತ್ತಿಟ್ಟಿದ್ದ ಕೆಲವು ತಿಂಗಳುಗಳ ಪುಟ್ಟ ಹಸುಗೂಸನ್ನು ತನ್ನ ಕೈಗಳಿಂದ ತೆಗೆದುಕೊಳ್ತಾನೆ. ಅಯ್ಯನ ಪೊದೆಯ ಮರೆಯಿಂದಲೇ ತೀವ್ರ ದಿಗ್ಭ್ರಮೆ ಮತ್ತು ಗೊಂದಲದಿಂದ ಆ ರಾಕ್ಷಸನ ಮುಂದಿನ ಹೆಜ್ಜೆಯನ್ನು ನೋಡ್ತಾ ಇದ್ಲು. ಆ ಪುಟ್ಟ ಮಗುವನ್ನು ಆತ ಈಗ ಏನು ಮಾಡಲಿದ್ದಾನೆ? ಕಬೀರ್ ಡೋಂಗ್ರಾ ಆ ಪುಟ್ಟ ಹಸುಗೂಸನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು ನಿಧಾನವಾಗಿ ಉರಿತಿರೋ ಕಬ್ಬಿಣದ ಡ್ರಮ್ನ ಬಳಿಗೆ ಹೆಜ್ಜೆ ಇಡೋಕ್ಕೆ ಪ್ರಾರಂಭಿಸಿದಾಗ ಮರೆಯಲ್ಲಿ ನಿಂತಿದ್ದ ಅಯ್ಯನಾಳ ಕಣ್ಣುಗಳು ತೀವ್ರ ಆಘಾತ ಮತ್ತು ವಿಸ್ಮಯದಿಂದ ಒಮ್ಮೆಲೆ ಸಂಪೂರ್ಣವಾಗಿ ಅರಳಿ ಹೋದವು. ಅವಳಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ. ತನ್ನೊಳಗಿದ್ದ ಇಡೀ ಕೋಪ, ಆಕ್ರೋಶ, ನೋವು ನಿಯಂತ್ರಿಸಲು ಅವಳಿಗೆ ಸಾಧ್ಯವೇ ಆಗಲಿಲ್ಲ. ಕಬೀರ್ ಆ ಹಸುಗೂಸನ್ನು ಉರಿಯುತ್ತಿರುವ ಆ ಕೆಂಡದ ಡ್ರಮ್ ಬಳಿಗೆ ತಂದು ಆ ಬೆಂಕಿಯ ಜ್ವಾಲೆಗೆ ಎಸೆಯುವ ಮುನ್ನ ಮುಗ್ಧ ಮಗುವಿನ ಮುಖನ ಕೊನೆಯ ಬಾರಿಗೆ ಅತ್ಯಂತ ವಿಕೃತವಾಗಿ ನೋಡ್ತಾ ಇದ್ದಾನೆ. ಆತನ ಮನಸ್ಸಿನಲ್ಲಿ ಕರಾರುವಕ್ಕಾಗಿ ಯಾವ ಕರುಣೆಯೂ ಇಲ್ಲ. ಆತ ಸುಂದರವಾದ ಹಾಗೂ ಭೀಕರವಾದ ಸಾವಿನ ಕ್ಷಣಕ್ಕಾಗಿ ಕಾಯ್ತಾ ಇದ್ದ ಅಷ್ಟೇ. ಛೀ ನರರಾಕ್ಷಸನೇ, ಬಿಟ್ಟು ಬಿಡು ಆ ಮಗುನ ಎಂದು ಅಯ್ಯನ ಇಡೀ ಮೈದಾನವೇ ನಡುಗುವಂತೆ ಅತ್ಯಂತ ಜೋರಾಗಿ ಕಿರುಚಿದ್ಲು. ಅವಳ ಆ ಭೀಕರ ಕಿರುಚಾಟದ ಸದ್ದು ಇಡೀ ಮೈದಾನದಲ್ಲಿದ್ದ ಕಬೀರ್ ಆತನ ಎಲ್ಲ ಕಾವಲುಗಾರರ ಗಮನವನ್ನು ಒಮ್ಮೆಲೆ ತನ್ನತ್ತ ಸೆಳೆಯಿತು. ಅಯ್ಯನ ಆ ಕ್ಷಣದಲ್ಲಿ ಇನ್ಯಾವುದರ ಬಗ್ಗೆಯೂ, ತನ್ನ ಸ್ವತಃ ಪ್ರಾಣದ ಬಗ್ಗೆಯೂ ಚಿಂತಿಸಲಿಲ್ಲ. ಅವಳ ಸಂಪೂರ್ಣ ಗಮನ ಕೇವಲ ಪುಟ್ಟು ಜೀವದ ಮೇಲಷ್ಟೇ ಇತ್ತು. ಆ ಕಟುಕ ದೈತ್ಯನ ಉರಿಯುತ್ತಿರುವ ಡ್ರಮ್ಗೆ ಎಸೆದು ಕೆಲವೇ ತಿಂಗಳುಗಳ ನವಜಾತ ಶಿಶುವಿನ ಮೇಲೆ ಮಾತ್ರ ಅವಳ ಕಣ್ಗಳಿದ್ವು. ಒಬ್ಬ ಮನುಷ್ಯ ಜನ್ಮದವನು ಹೇಗೆ ತಾನೇ ಇಷ್ಟೊಂದು ನಿರ್ದಯಿಯಾಗಿ ಕಟುಕನಾಗಿರೋಕೆ ಸಾಧ್ಯ?
ಅಯ್ಯನ ತಕ್ಷಣವೇ ತನ್ನ ತೋಳುಗಳಲ್ಲಿದ್ದ ಪುಟ್ಟ ಆಲಿಶಳನ್ನು ಮರೆಯಲ್ಲೇ ಬಿಡಿಸಿಕೊಂಡು ಆ ಉರಿಯುತ್ತಿರುವ ಡ್ರಮ್ನ ಕಡೆಗೆ ಬಿರುಗಾಳಿ ವೇಗದಲ್ಲಿ ಓಡಲಾರಂಭಿಸಿದ್ಲು. ಅವಳ ಇಡೀ ಮುಖ ಭೀಕರ ಭಯ ಆತಂಕದಿಂದ ತುಂಬು ಹೋಗಿತ್ತು. ಆಕೆಯ ಮನಸ್ಸು ಆ ಮಗುವನ್ನು ಹೇಗಾದರೂ ಮಾಡಿ ಬದುಕಿಸ್ಬೇಕು ಅನ್ನೋ ತವಕದಿಂದ ಚಡಪಡಿಸ್ತಿತ್ತು. ಆದರೆ ಅಲ್ಲಿ ಕುಳಿತಿದ್ದ ಕಬೀರ್ ಡೋಂಗ್ರಾ ಮಾತ್ರ ಯಾವುದೇ ಭಾವನೆಗಳಿಲ್ಲದ ಅತ್ಯಂತ ಶೂನ್ಯ ಹಾಗೂ ಕರಾಳ ದೃಷ್ಟಿಯಿಂದ ತನ್ನ ಕಡೆಗೆ ಓಡ್ ಬರುತ್ತಿದ್ದ ಅಯ್ಯನಾಳನ್ನ ದಿಟ್ಟಿಸಿ ನೋಡ್ತಾನೆ ಇದ್ದ. ಅಯ್ಯನ ಉರಿಯುತ್ತಿರುವ ಡ್ರಮ್ನ ತೀರಾ ಹತ್ತಿರ ಬರ್ತಿದ್ದಂಗೆ ಆ ಬೆಂಕಿಯ ಒಂದು ಕೆಂಡದೊಳಗಿಂದ ಮಗುವಿನ ತಕ್ಷಣವೇ ಹೊರತೆಗೆಯುವವಳಂತೆ ತನ್ನ ಎರಡೂ ಕೈಗಳನ್ನು ಧಾವಂತದಿಂದ ಮುಂದಕ್ಕೆ ಚಾಚಿದ್ಲು. ಆದರೆ ಅವಳು ಆ ಬೆಂಕಿಗೆ ಕೈ ಹಾಕುವ ಮೊದಲೇ ಅಲ್ಲಿ ನಿಂತಿದ್ದ ಕಬೀರ್ ಡೋಂಗ್ರಾ ಅತ್ಯಂತ ವೇಗವಾಗಿ ಅವಳ ಕೈಯನ್ನು ತನ್ನ ಉಕ್ಕಿನಂತಹ ಪಂಜದಿಂದ ಗಟ್ಟಿಯಾಗಿ ಹಿಡಿದ. ಆದರೆ ಒಂದೇ ಹೆಟ್ಟಿಗೆ ಅವಳನ್ನು ಹಿಂದಕ್ಕೆ ಎಳಿತಾನೆ. ಅಯ್ಯನ ತಡೆಯಲಾಗದ ಕೋಪ ಮತ್ತು ದುಃಖದಿಂದ ಕಬೀರ್ನ ತೋಳುಗಳ ನಡುವೆ ನುಂಗುತ್ತಾ ತನ್ನ ಎದೆಯ ಮೇಲೆ ಕೈಯಿಂದ ಬಡಿಯುತ್ತಾ ಜೋರಾಗಿ ಕಿರುಚುತ್ತಾ ಅಳಲು ಆರಂಭಿಸ್ತಾಳೆ. ಆ ಮುಗ್ಧ ಮಗುವನ್ನ ಭೀಕರ ಬೆಂಕಿಯಿಂದ ಹೇಗಾದರೂ ಮಾಡಿ ಹೊರಗೆ ಉಳಿಸ್ಬೇಕು ಅಂತ ಆಟ ಹಿಡಿದಿದ್ಲು. ಅವಳ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿತಿತ್ತು. ಆದರೆ ಕಬೀರ್ ಅವಳ ಕೈಯನ್ನು ಎಷ್ಟು ಬಿಗಿಯಾಗಿ ಮತ್ತು ಕ್ರೂರವಾಗಿ ಹಿಡಿದಿದ್ದ ಅಂದರೆ ಅವಳಿಗೆ ಆತನ ಹಿಡಿತದಿಂದ ತನ್ನನ್ನು ತಾನು ಬಿಡಿಸ್ಕೊಳ್ಳೋಕ್ಕೂ ಕೂಡ ಆಗಲಿಲ್ಲ. 1% ಕೂಡ ಸಾಧ್ಯ ಆಗಲಿಲ್ಲ. ಅಯ್ಯನ ಅಳುತ್ತಾ ತನ್ನ ಒಳಗೊಳಗೆ ಕೋಪದಿಂದ ಕುದಿಯುತ್ತಾ ಕಬೀರ್ನನ್ನು ತನ್ನ ಇಡೀ ಶಕ್ತಿ ಹಾಕಿ ದೂರ ತಳ್ಳಿ ಆ ಬೆಂಕಿಯ ಡ್ರಮ್ಮನ್ನು ತಲುಪಲು ಪದೇ ಪದೇ ಪ್ರಯತ್ನಿಸಿದ್ಲು. ಆದರೆ ಕಬೀರ್ನ ಆ ರಾಕ್ಷಸಿ ಕೈಗಳ ಹಿಡಿತ ಎಷ್ಟು ಬಲವಾಗಿತ್ತಂದರೆ ಅವಳ ಕೈ ಮೂಳೆ ಮುರಿಯುವಷ್ಟು ನೋವಾಗ್ತಿತ್ತು. ಅವಳು ಆತನ ಹಿಡಿತವನ್ನು ಬಿಡಿಸಲು ಸಾಧ್ಯವಾಗದೆ ಬೇಗನೆ ಶಕ್ತಿ ಕಳೆದುಕೊಂಡು ನೇರವಾಗಿ ಆತನ ಬಲಿಷ್ಠ ತೋಳುಗಳ ನಡುವಿನೇ ಸಿಲುಕಾಕೊಳ್ತಾಳೆ. ಮಗುವನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಎಂಬ ತೀವ್ರ ಅಪರಾಧ ಪ್ರಜ್ಞೆ ದುಃಖದಿಂದ ಅಯ್ಯನಾಳ ಇಡೀ ಶಕ್ತಿ ಹುದುಗಿ ಹೋಯಿತು. ಅವಳು ಕಬೀರ್ನ ಕಾಲಬುಡದಲ್ಲೇ ಮಂಡಿ ಊರಿ ಕುಳಿತು ಅತ್ಯಂತ ಜೋರಾಗಿ ಕರುಳು ಸೀಳುವಂತೆ ಅಳಕ್ಕೆ ಶುರು ಮಾಡ್ತಾಳೆ. ಇತ್ತ ಕಬೀರ್ ಅತ್ಯಂತ ಕ್ರೂರವಾಗಿ ತನ್ನ ಇಡೀ ಸಿಬ್ಬಂದಿಗೆ ಕಣ್ಣಲ್ಲೇ ಒಂದು ರಹಸ್ಯವಾದಂತಹ ಒಂದು ಸಂಕೇತವನ್ನು ನೀಡ್ತಾನೆ. ಆತನ ಸನ್ನೆ ಸಿಗ್ತಾ ಇದ್ದಂತೆ ಕಾವಲುಗಾರರು ಉರಿಯುತ್ತಿರುವ ಕಬ್ಬಿಣದ ಡ್ರಮ್ಮನ್ನು ಅಲ್ಲಿಂದ ಎತ್ಕೊಂಡು ಮೌನವಾಗಿ ಹೊರಟು ಹೋಗ್ತಾರೆ. ಇನ್ನು ಕೆಲವು ಆಗಲೇ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಂಥ ದುರ್ದೈವಿ ಮಹಿಳೆಯ ದೇಹವನ್ನು ಕಬೀರ್ನ ಸನಿಹದಲ್ಲೇ ಬಿಟ್ಟು ಆ ಮೈದಾನದಿಂದ ದೂರ ಸರಿದ್ರು. ಇಡೀ ಮೈದಾನದಲ್ಲಿ ಈಗ ಕಬೀರ್ ಡೋಂಗ್ರಾ ಮತ್ತು ಕಣ್ಣೀರಿನ ಮಡುವಲ್ಲಿ ಬಿದ್ದಿರೋ ಅಯ್ಯನ, ಪೊದೆಯ ಮರೆಯಲ್ಲಿ ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿರುವ ಅಲಿಶಾ ಮಾತ್ರ ಉಳ್ಕೊಂಡಿದ್ದಾರೆ. ಇಡೀ ವಾತಾವರಣ ಕರಾಳ ಕ್ರೌರ್ಯಕ್ಕೆ ಸಾಕ್ಷಿಯಾಗಿ ಸ್ಮಶಾನ ಮೌನ ಜಾರಿತ್ತು. ಮಗುವಿನ ದಹನವನ್ನು ಕಂಡ ಅಯ್ಯನಾಳ ಒಳಗಿದ್ದ ಹೆಣ್ಣಿನ ರೌದ್ರಾವತಾರ ಜಾಗೃತ ಆಗಿತ್ತು. ಅವಳು ತಕ್ಷಣವೇ ಕಣ್ಣೀರನ್ನು ಒರೆಸ್ಕೊಂಡು ಸಿಂಹಿಣಿಯಂತೆ ಎದ್ದು ನಿಂತಳು. ನೇರವಾಗಿ ಮುನ್ನುಗ್ಗಿ ಸಾಕ್ಷಾತ್ ಜೀವಂತ ಯಮರಾಜನಂತೆ ನಿಂತಿದ್ದಂತಹ ಆ ಕಬೀರ್ ಡೋಂಗ್ರಾನ ಶಾರ್ಟ್ ಕಾಲರನ್ನು ತನ್ನ ಎರಡೂ ಕೈಗಳಿಂದ ಗಟ್ಟಿಯಾಗಿ ಹಿಡಿದು ಜಾಡಿಸಿದ್ಲು. ಅವಳು ಆತನ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ, ಛೀ, ನೀನು ಒಬ್ಬ ಮನುಷ್ಯನೇ ಅಲ್ಲ, ನೀನೊಬ್ಬ ರಕ್ತ ಪಿಪಾಸು ದೈತ್ಯ. ಕಣ್ಣು ಬಿಡದ ಆ ಪುಟ್ಟ ಹಸುಗೂಸು ಜೀವಂತವಾಗಿ ಸುಟ್ಟು ಹಾಕ್ಬಿಟ್ಟಿಯಲ್ಲ. ಆ ಮುಗ್ಧ ಮಗುವಿನ ತಾಯಿಯನ್ನು ನರಕದ ಜ್ವಾಲೆಯಲ್ಲಿ ದಹಿಸ್ಬಿಟ್ಟಿಯಲ್ಲ. ಒಬ್ಬ ನಿರಪರಾಧಿ ಮನುಷ್ಯನನ್ನು ಕುದುರೆ ಹಿಂದೆ ಕಟ್ಟಾಕಿ ಎಳೆದುಕೊಂಡು ಹೋಗಿ ಪ್ರಾಣ ತೆಗೆದುಬಿಟ್ಟಿಯಲ್ಲ. ನೀನು ಕೇವಲ ದೈತ್ಯನಲ್ಲ, ಈ ನರಕದ ರಾಕ್ಷಸನಿಗಿಂತಲೂ 100 ಪಟ್ಟು ತುಂಬ ಕೆಟ್ಟವನು. ನಾನು ನಿನ್ನನ್ನು ಕೊಲ್ತೇನೆ ಕಬೀರ್, ನೆನ್ಪಿಟ್ಕೊ. ನಾನು ನಿನ್ನನ್ನು ಜೀವಂತವಾಗಿ ಬಿಡೋದಿಲ್ಲ. ನನ್ನದೇ ಕೈಯಿಂದ ನಿನ್ನ ಪ್ರಾಣ ತೆಗಿತೀನಿ ಎಂದು ತೀವ್ರ ಕೋಪ ಮತ್ತು ಆಕ್ರೋಶದಿಂದ ಆತನ ಮುಖದ ಮೇಲೆ ಕಿರುಚಿದ್ಲು, ಉಗುಳಿದ್ಲು. ಅಯ್ಯನಾಳ ಆ ಅಪ್ರತಿಮ ಕೋಪ ಮತ್ತು ಅಪ್ರತಿಮ ಧೈರ್ಯವನ್ನು ಕಂಡ ಕಬೀರ್ನ ಮುಖದಲ್ಲಿ ಒಂದಷ್ಟು ಕೂಡ ಕೋಪ, ಆತಂಕ ಎಂಥದೂ ಮೂಡಲಿಲ್ಲ. ಬದಲಿಗೆ ಆತನ ತುಟಿಗಳ ಮೇಲೆ ಒಂದು ವಿಕೃತವಾದ ಒಂದು ಚೇಷ್ಟೆ, ತುಂಟತನದ ನಗು ಕೂಡ ಮೂಡಿತು. ಅಷ್ಟರಲ್ಲೇ ಕಬೀರ್ನ ಅಳುಗಳು ಪೊದೆಯಲ್ಲಿದ್ದ ಪುಟ್ಟ ಆಲಿಶಳ ಸಹ ಹಿಡಿದುಕೊಂಡು ಮೈದಾನಕ್ಕೆ ಎಳೆದು ತಂದ್ರು. ಬಂಗಲೆಯ ಮುಖ್ಯ ಸೆಕ್ಯೂರಿಟಿ ಇನ್ಚಾರ್ಜ್ ಕಬೀರ್ನ ಅತ್ಯಂತ ನಂಬಿಕಸ್ಥ ವಿಶೇಷ ಕಾವಲುಗಾರನಾದ ಗೌತಮ್ ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಆತ ಕಬೀರ್ನ ಮುಂದೆ ತಲೆಬಾಗಿ ಅತ್ಯಂತ ಕ್ಷಮೆಯಾಚಿಸುವ ನಡುಗುವ ಧ್ವನಿಯಲ್ಲಿ ಹೇಳಿದ, ಇಬ್ಬರು ಹುಡುಗಿಯರು ಕತ್ತಲೆಯ ಕೋಣೆಯಿಂದ ಯಾವಾಗ ಹೆಂಗೆ ತಪ್ಪಿಸ್ಕೊಂಡ್ರು, ಹೊರಗೆ ಬಂದ್ರು ಅಂತ ನನಗೆ ತಿಳಿತಾ ಇಲ್ಲ. ನನಗೆ ದೊಡ್ಡ ತಪ್ಪಾಗಿದೆ ಬಾಸ್ ಅಂತ ಕೈ ಮುಗಿತಾನೆ. ಕಬೀರ್ ಅತ್ಯಂತ ತಣ್ಣನೆಯ ನೋಟವನ್ನು ಗೌತಮ್ ಕಡೆ ಹಾಯಿಸಿ ಕರಾಳ ಧ್ವನಿಯಲ್ಲಿ, ಗೌತಮ್, ನಾನು ನಿನ್ನಿಂದ ಇಂತಹ ಬೇಜವಾಬ್ದಾರಿಯನ್ನು ನನ್ನ ಜೀವನದಲ್ಲೇ ಎಂದು ನಿರೀಕ್ಷಿಸಿರಲಿಲ್ಲ. ಸರಿ, ಈ ಹುಡುಗಿಯರು ಹೇಗೋ ಕೋಣೆಯಿಂದ ಹೊರಗೆ ಬಂದಿದ್ದಾರೆ ಸರಿ, ಆದರೆ ಬಂಗಲೆಯ ಮುಖ್ಯ ಕೋಟೆಯನ್ನು ದಾಟಿ ಹೊರ ಹೋಗಲು
ಅವರ ಕೈಯಲ್ಲಿ ಸಾಧ್ಯವಾಗಲಿಲ್ವಲ್ಲ, ಅಷ್ಟೇ ಸಾಕು. ಯಾಕಂದರೆ ಆ ಕಬೀರ್ ಡೋಂಗ್ರಾನ ಬಂಗಲೆಯ ಭದ್ರತೆಯನ್ನು ಭೇದಿಸುವುದು ಅತ್ಯಂತ ಅಪಾಯಕಾರಿ ಮತ್ತು ಅಸಾಧ್ಯ. ಇವರನ್ನು ತಕ್ಷಣವೇ ಇಲ್ಲಿಂದ ಕರೆದುಕೊಂಡು ಹೋಗು. ಅದರ ನೆನಪಿರಲಿ, ಈ ಬಾರಿ ಇಬ್ಬರನ್ನ ಒಂದೇ ಕೋಣೆಯಲ್ಲ, ಬೇರೆ ಬೇರೆ ಪ್ರತ್ಯೇಕವಾದ ಕತ್ತಲ ಕೋಣೆಯಲ್ಲಿ ಬಂಧಿಸಿ ಇಡು ಎಂದು ಕ್ರೂರವಾಗಿ ಆದೇಶಿಸ್ತಾನೆ. ಆಯನ ಕಾವಲುಗಾರರು ತನ್ನನ್ನು ಹಿಡಿಯುತ್ತಿದ್ದರೂ ಕೂಡ ಕಬೀರ್ನನ್ನ ದ್ವೇಷದ ಕಣ್ಣುಗಳಿಂದ ಅವನನ್ನು ತಿಂದು ಹಾಕ್ಬಿಡ್ಬೇಕು, ಕೊಂದಾಕ್ಬಿಡ್ಬೇಕು ಅಂತ ನೋಡ್ತಾ, ಮಿಸ್ಟರ್ ಕಬೀರ್ ಡೋಂಗ್ರಾ, ಈ ಜಗತ್ತಿನಲ್ಲಿ ನಿನ್ನ ಸಾವು ಬರೆಯಲ್ಪಟ್ಟಿದ್ದರೆ ಅದು ಖಂಡಿತವಾಗಿಯೂ ಇದೇ ಅಯ್ಯನಾಳ ಕೈಯಿಂದಲೇ ಬರುತ್ತದೆ. ನಿನ್ನನ್ನು ನಾನು ನನ್ನದೇ ಕೈಯಿಂದ ಕೊಂದು ನನ್ನ ಹೆತ್ತವರ ಆತ್ಮಕ್ಕೆ ಖಂಡಿತ ಶಾಂತಿ ನೀಡ್ತೇನೆ ಅಂತ ಹೇಳಿ ಗರ್ಜಿಸಿದ್ಲು. ಅಯ್ಯನಾಳ ಅದಿಟ್ಟ ಮಾತುಗಳು, ಅವಳ ಕಣ್ಣುಗಳಲ್ಲಿ ಎದ್ದು ಕಾಣ್ತಿದ್ದ ಜ್ವಾಲೆಯಂತಹ ಕೋಪ, ತನ್ನ ಮೇಲಿನ ತಡೆಯಲಾಗದ ದ್ವೇಷವನ್ನ ಕಂಡ ಕಬೀರ್ನ ಮುಖದಲ್ಲಿದ್ದ ಆ ತುಂಟತನದ ನಗು ಮತ್ತಷ್ಟು ಗಾಢವಾಯಿತು. ಅತ್ತ ಅಯ್ಯನಾಳ ತೀರ ಹತ್ತಿರಕ್ಕೆ ಒಂದೆರಡು ಹೆಜ್ಜೆ ಇಟ್ಟು ಬಂದನು. ನಂತರ ಅತ್ಯಂತ ಆಕರ್ಷಕವಾಗಿ ತನ್ನ ಬಲಗೈ ಬೆರಳನ್ನ ಅವಳ ಮುಖದ ಸನಿಹದಲ್ಲಿ ಆಡಿಸುತ್ತಾ ಕಣ್ಣು ಹೊಡೆದು ಹೇಳ್ತಾನೆ, ನಾನು ಕೂಡ ಅಂತಹ ಸುಂದರವಾದ ಸಾವಿಗಾಗಿ ಅತ್ಯಂತ ಆಸೆಯಿಂದ ಕಾಯ್ತಿರ್ತೀನಿ ಹುಡುಗಿ. ಆದರೆ ದುರಾದೃಷ್ಟವಶಾತ್ ನಿನ್ನ ಈ ಆಸೆ ಈ ಜನ್ಮದಲ್ಲಂತೂ ಖಂಡಿತ ಈಡೇರೋದಿಲ್ಲ. ಏಕೆಂದರೆ ಸಾಕ್ಷಾತ್ ಆ ಯಮರಾಜನೇ ಧರೆಗೆ ಇಳಿದು ಬಂದರೂ ಈ ಕೇಡಿಯನ್ನ ಮುಟ್ಟೋಕೆ ಸಾಧ್ಯವೇ ಇಲ್ಲ ಎಂದು ತನ್ನ ಅಹಂಕಾರವನ್ನ ಪ್ರದರ್ಶಿಸ್ತಾನೆ. ಕಬೀರ್ ಅಯ್ಯನಾಳ ಕೋಪದಿಂದ ಉರಿತಿದ್ದಂತಹ ಕಣ್ಣುಗಳನ್ನು ನೋಡಿ, ಗೌತಮಿಗೆ ತೆಗೆದುಕೊಂಡು ಹೋಗು, ಇವಳನ್ನ ಹೋಗಿ ಆ ಕರಾಳ ಕತ್ತಲೆಯ ಕೋಣೆಯಲ್ಲಿ ಇವಳ ಧ್ವನಿಯೂ ಕೂಡ ಆಚೆ ಬರಬಾರ್ದು, ಹಾಗೆ ಧ್ವನಿಯನ್ನು ಅಡಗಿಸಿಬಿಡು ಎಂದು ಸನ್ನೆ ಮಾಡ್ತಾನೆ. ಗೌತಮ್ ತಕ್ಷಣವೇ ಅಯ್ಯನಾಳನ್ನ ಬಲವಂತವಾಗಿ ಅಲ್ಲಿಂದ ಎಳೆದುಕೊಂಡು ಹೋಗಲು ಪ್ರಾರಂಭಿಸ್ತಾನೆ. ಕೋಪ ಮತ್ತು ದ್ವೇಷದಿಂದ ತುಂಬಿದ್ದ ಅಯ್ಯನಾಳ ಕಣ್ಣುಗಳು ಕೊನೆಯ ಕ್ಷಣದವರೆಗೆ ಕಬೀರ್ನ ಮೇಲೆ ನೆಟ್ಟಿದ್ವು. ಅವಳ ಅಸಹಾಯಕ ಆಕ್ರೋಶವನ್ನು ನೋಡಿದ ಕಬೀರ್ ತನ್ನ ಮುಖದಲ್ಲೇ ಇದೇ ಪೈಶಾಚಿಕ ನಗುವನ್ನ ಬೀರುತ್ತಾ ಅಲ್ಲೇ ನಿಂತಿದ್ದ. ಈ ಕಡೆ ತುಂಬಾ ದೂರ, ಕಬೀರ್ನ ಆ ಕರಾಳ ಪ್ರಪಂಚದಿಂದ ತುಂಬಾ ದೂರ ಮತ್ತೊಂದೆಡೆ, ಈ ಕಡೆ ಶಾರ್ವರಿ ತನ್ನ ಮನೆಯ ಎಲ್ಲಾ ಕೆಲಸ ಕಾರ್ಯಗಳನ್ನ ಮುಗಿಸಿ ಆಸ್ಪತ್ರೆಯ ನಿಶಬ್ದ ಕೋಣೆಯಲ್ಲಿ ಅರೆಪ್ರಜ್ಞಾವಸ್ಥೆಯಲ್ಲಿ ಮಲಗಿದ್ದ ತನ್ನ ಸ್ನೇಹಿತೆ ಸಮೈರಾಳ ಮಂಚದ ಪಕ್ಕದಲ್ಲಿ ಕುಳಿತಿದ್ಲು. ಅವಳು ಅತ್ಯಂತ ಪ್ರೀತಿಯಿಂದ ಸಮೈರಾಳ ನಿರ್ಜೀವವಾಗಿ ಬಿದ್ದಿದ್ದ ಕೈಗಳನ್ನ ತನ್ನ ಎರಡೂ ಕೈಗಳಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಅವಳ ಮುಖವನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಕಣ್ಣೀರಿಡ್ತಿದ್ಲು. ಸಮೈರಾಳ ಆರೋಗ್ಯವನ್ನು ನೋಡ್ಕೊಳ್ತಿದ್ದಂಥ ನರ್ಸ್ ಶಾರ್ವರಿ ಹತ್ತಿರ ಬಂದು ಮೃದು ಧ್ವನಿಯಲ್ಲಿ, ಶಾರ್ವರಿ, ನೀನು ಸ್ವಲ್ಪ ಹೊತ್ತು ಮನೆಗೆ ಹೋಗಿ ವಿಶ್ರಾಂತಿ ತಗೋಬೇಕು ಅಂತ ನನಗನ್ನಿಸುತ್ತೆ. ನೀನು ಯಾವುದೇ ಆಹಾರ ಸೇವಿಸದೆ ಕಳೆದ ಹಲವು ಗಂಟೆಗಳಲ್ಲಿ ಇದೇ ಕುರ್ಚಿಯ ಮೇಲೆ ಕಣ್ಣೀರಾಗ್ತಾನೆ ಕುಳಿತಿದ್ಯಾ ಅಲ್ವಾ, ನಿನ್ನ ಆರೋಗ್ಯ ಹಾಳಾಗಬಹುದಲ್ವಾ ಅಂತ ತಿಳಿ ಹೇಳೋಕೆ ಪ್ರಯತ್ನ ಪಟ್ಲು. ಸುಬ್ಬಿ ಶಾರ್ವರಿ ಮಲಗಿದಂಥ ಸಮೈರಾಳನ ನೋಡುತ್ತಾ ಅತ್ಯಂತ ಕ್ಷೀಣಿಸಿದ ಹಾಗೂ ಗದ್ಗದಿತ ಧ್ವನಿಯಲ್ಲಿ ಆ ನರ್ಸ್ ಕೇಳಿದ್ಲು, ಸಮೈರಾ ಯಾವಾಗ ಸರಿಯಾಗ್ತಾಳೆ ಸಿಸ್ಟರ್? ಅವಳು ಈ ಕೋಮಾದಿಂದ ಚೇತರಿಸ್ಕೊಂಡು ಮತ್ತೆ ಮೊದಲಿಂದ ಆಗುವ ಅವಕಾಶ ಏನಾದರೂ ಇದೆಯಾ ಹೇಳಿ ಎಂದು ದೈನ್ಯದಿಂದ ಕೇಳ್ತಿದ್ದಾಳೆ. ಶಾರ್ವರಿಯ ಕರುಳು ಹಿಂಡುವ ಮಾತುಗಳನ್ನು ಕೇಳಿ ನರ್ಸ್ ತಕ್ಷಣವೇ ಮೌನವಾಗಿ ಹೋಗ್ತಾಳೆ. ಅವಳ ಬಳಿ ಯಾವುದೇ ನಿಖರವಾದ ಉತ್ತರ ಇರಲಿಲ್ಲ. ಆದರೆ ಶಾರ್ವರಿ ಮಾತ್ರ ಒಳಗೊಳಗೆ ಒಂದು ಸತ್ಯ ಸಂಪೂರ್ಣವಾಗಿ ತಿಳಿದಿತ್ತು. ಈಗ ಏನಿದ್ರೂ ಸಮೈರಾ ಮಾತ್ರ ತನ್ನ ಇಡೀ ರಹಸ್ಯದ ಗುಟ್ಟನ್ನು ಬಿಚ್ಚಬಲ್ಲಳು. ಅವಳಿಗೆ ಕಳೆದು ಹೋದ ಪ್ರಜ್ಞೆ ಮರಳಿ ಬಂದರೆ ಮಾತ್ರ ಅವಳು ನೀಡುವ ಸಾಕ್ಷ್ಯವೇ ಇಡೀ ಪ್ರಕರಣಕ್ಕೆ ಅತ್ಯಂತ ದೊಡ್ಡ ಸಾಕ್ಷಿಯಾಗಿ ಪುರಾವೆಯಾಗಿ ನಿಲ್ಲುತ್ತೆ. ನಿನ್ನೆ ರಾತ್ರಿ ಆ ಕರಾಳ ಸಮಯದಲ್ಲಿ ಸಮರಾಯಿಗೆ ಏನಾಯಿತು, ಆಕೆ ಮೇಲೆ ಇಂತಹ ಭೀಕರ ಹಲ್ಲೆ ಮಾಡಿದ ಅಸಲಿ ಅಪರಾಧಿ ಯಾರು ಎಂಬುದು ಕೇವಲ ಸಮರಾಗೆ ಮಾತ್ರ ತಿಳಿದಿರುವಂತಹ ಸತ್ಯ. ಅವಳಿಗೆ ಈ ಭೀಕರ ಸ್ಥಿತಿಯನ್ನು ತಂದಿಟ್ಟಂತಹ ದುಷ್ಟ ಯಾರು ಎಂಬುದು ಹೊರಬಂದರೆ ಮಾತ್ರ ನನಗೆ ಅಗಸ್ತ್ಯನ ಮನಸ್ಸಿನಲ್ಲಿ ಉಳಿತಾ ಇರುವಂತಹ ದಗದಗನೆ ಉರಿತಿರುವಂತಹ ಆ ತಪ್ಪು ತಿಳುವಳಿಕೆ, ಆ ಒಂದು ದ್ವೇಷದ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸೋಕೆ ಸಾಧ್ಯ. ಅಷ್ಟೇ ಅಲ್ಲ, ನನ್ನ ಅಣ್ಣ ಪ್ರಜ್ವಲ್ ಸಂಪೂರ್ಣವಾಗಿ ನಿರಪರಾಧಿ ಎಂದು ಇಡೀ ಜಗತ್ತಿನ ಮುಂದೆ ಸಾಬೀತುಪಡಿಸೋಕೆ ಕೇವಲ ಸಮೈರಾಳಿಗೆ ಮಾತ್ರ ಸಾಧ್ಯ. ಯಾಕಂದರೆ ಪ್ರಜ್ವಲ್ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ ಸಮೈರಾಗೆ ಇಂತಹ ಭೀಕರ ದ್ರೋಹವನ್ನು ಮಾಡೋಕೆ, ಕೊಲೆ ಮಾಡೋಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ಶಾರ್ವರಿ ಮನಸ್ಸಿಗೆ 100ಕ್ಕೆ 100ರಷ್ಟು ಖಚಿತವಾಗಿ ಹೋಗಿತ್ತು. ಮತ್ತು ಶಾರ್ವರಿ ಮತ್ತು ತನ್ನ ತಂಗಿಯ ಮುಖವನ್ನು ನೋಡುತ್ತಾ ಆಸ್ಪತ್ರೆಯ ಆ ಬಿಳಿ ಗೋಡೆಗಳ ನಡುವೆ ಜೋರಾಗಿ ಅಳುತ್ತಾ, ಏನಾಯಿತು ಸಿಸ್ಟರ್, ನೀವ್ಯಾಕೆ ನನ್ನ ಪ್ರಶ್ನೆಗೆ ಏನು ಹೇಳದೆ ಮೌನವಾಗಿದ್ದೀರಾ? ದಯವಿಟ್ಟು ನನಗೆ ಸತ್ಯ ಹೇಳಿ, ನನ್ನ ಸಮೈರಾ ಯಾವಾಗ ಹುಷಾರಾಗ್ತಾಳೆ ಅಂತ ಕೇಳ್ತಿದ್ದಾಳೆ. ಕತೆ ಮುಂದುವರಿಯುತ್ತೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.